ನಮಸ್ತೆ. ಇಂದು ನಾನು ಮಾತನಾಡುತ್ತಿರುವ ವಿಚಾರ ಪೌರೋಹಿತ್ಯವು ವೃತ್ತಿಯೋ ಅಥವಾ ಕರ್ತವ್ಯವೋ ಅಂತ. ಯಾಕಂದರೆ ಇತ್ತೀಚೆಗೆ ನಡೆದ ಬ್ರಾಹ್ಮಣ ಸಭಾ ಅಧ್ಯಕ್ಷೀಯ ಚುನಾವಣೆಯ ಪ್ರಚಾರ ಸಮಾರಂಭದಲ್ಲಿ ವಿದ್ವಾಂಸರೊಬ್ಬರು ಪೌರೋಹಿತ್ಯವನ್ನು ವೃತ್ತಿ ಅಂತ ಹೇಳಿದ್ದಾರೆ. ಇದನ್ನು ವೃತ್ತಿ ಎನ್ನಬಹುದೇ? ವೃತ್ತಿ ಎನ್ನುವುದು ಅದನ್ನು ವರ್ಕ್ ಅಥವಾ ಇತ್ತೀಚೆಗಿನ ಆಂಗ್ಲ ಪರಂಪರೆಯ ಆರಂಭದ ನಂತರದಲ್ಲಿ ವ್ಯಕ್ತಿಯೊಬ್ಬನನ್ನು ಗುರುತಿಸಲು ಹೇಳಿರುವ ಒಂದು ಸಂಜ್ಞೆ, ಮತ್ತು ಇದು ಬಹಳ ಸಂಕುಚಿತವಾದ ಮನೋಭಾವ ಅಂತ ಹೇಳಿದರೆ ತಪ್ಪಾಗಲಾರದು. ಏಕೆಂದರೆ ನಾನು ಒಬ್ಬ ಪುರೋಹಿತ, ಅರ್ಚಕ ಏನೇ ಇರಬಹುದು, ಆದರೆ ಇದನ್ನು ಶಾಸ್ತ್ರದ ದೃಷ್ಟಿಯಲ್ಲಿ ನಾವು ನೋಡಿದಾಗ ಇದನ್ನು ವೃತ್ತಿ ಅಂತ ಹೇಳಲು ಹೇಗೆ ಸಾಧ್ಯ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಶಾಸ್ತ್ರದಲ್ಲಿ ಮಾತಿದೆ, ಯೋನಧೀತ್ಯ ದ್ವಿಜೋ ವೇದಾನ್ ಅನ್ಯತ್ರ ಕುರುತೆ ಶ್ರಮಂ. ನಾ ಪೂರ್ವಾರ್ಧವನ್ನು ಅಷ್ಟೇ ಹೇಳಿದ್ದೇನೆ, ಉತ್ತರಾರ್ಧ ವಿದ್ವಾಂಸರಿಗೆ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ಯಾವ ದ್ವಿಜನು ತನ್ನ ಜೀವನವನ್ನು ವೇದಾಧ್ಯಯನವಲ್ಲದೆ ಬೇರೆದಕ್ಕೆ ಬಳಸ್ತಾನೋ ಅವನು ಕರ್ಮಭ್ರಷ್ಟ, ಅವನು ಯಾವುದಕ್ಕೂ ಯೋಗ್ಯನಲ್ಲ ಅಂತ ಹೇಳಿ ಶಾಸ್ತ್ರದಲ್ಲೇ ಹೇಳಿದೆ. ಹೀಗಿರುವಾಗ ಪೌರೋಹಿತ್ಯ ಅನ್ನುವುದು ಅವನ ಕರ್ತವ್ಯ, ಬ್ರಾಹ್ಮಣನ ಕರ್ತವ್ಯ ಎಂದು ಹೇಳಿ ಶಾಸ್ತ್ರವೇ ನಿರ್ಧಾರ ಮಾಡಿರುವಾಗ ಅದು ವೃತ್ತಿ ಹೇಗಾಗಲು ಸಾಧ್ಯ? ವೃತ್ತಿ ಇವತ್ತು ಎಲ್ಲ ಕಡೆಯಲ್ಲೂ ಕ್ರಮೇಣ ಜನರು ಅದನ್ನು ಬಯಸಿದ್ದಾರೆ, ಮತ್ತು ಅದರ ಅನಿವಾರ್ಯತೆಯ ಕಾರಣ ಅದನ್ನು ರೂಪುರೇಷೆಯನ್ನು ಬದಲಾವಣೆ ಎಲ್ಲರೂ ಮಾಡಿಕೊಂಡಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಅದಾಗಿದೆ. ಅದು ಕೇವಲ ಪೌರೋಹಿತ್ಯಕ್ಕೆ ಹೇಗೆ ಹೇಳಲು ಸಾಧ್ಯ ಅಂತ ನಾನು ಕೇಳ್ತಿದ್ದೇನೆ ಅವರನ್ನು. ಮತ್ತು ಇನ್ನೊಂದೇನೆಂದರೆ, ಪೌರೋಹಿತ್ಯ ಬ್ರಾಹ್ಮಣನ ಕರ್ತವ್ಯ ಅಂತ ಶಾಸ್ತ್ರ ಹೇಳಿದೆ. ಅಷ್ಟಲ್ಲದೆ ಬ್ರಾಹ್ಮಣಸ್ಯ ದೇಹೋಯಂ ನೈವ ಸೌಖ್ಯಾಯ ಕಲ್ಪತೆ ಇಹ ಕ್ಲೇಶಾಯ ಮಹತೆ ಪ್ರೇತ್ಯಾಮತೃ ಸುಖಾಯ ಚ. ಈ ಎಲ್ಲ ವಾಕ್ಯವು ಅಷ್ಟೇ ಏಕ ಉಪನಿಷತ್ತು, ಶಿಕ್ಷಾವಲಿಯ ಉಪನಿಷತ್ತು ಹೇಳುವ ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ, ಇದು ಕೂಡ ಎಲ್ಲ ಬ್ರಾಹ್ಮಣ್ಯದ ಬಗ್ಗೆ ಹೇಳ್ತಾ ಅದು ತನ್ನದೇ ಆದ ದೃಷ್ಟಿಯಲ್ಲಿ ಹೇಳುವಾಗ ಈ ಪೌರೋಹಿತ್ಯವನ್ನು ಅದು ಪುಷ್ಟೀಕರಿಸುತ್ತೆ. ಅಷ್ಟೇ ಅಲ್ಲ, ಆ ಮೂಲಕ ಸಮಾಜದ ಸಮಾಜೋನ್ಮುಖಿಯಾದ ಕೆಲಸವನ್ನು ಮಾಡಲು ನಮಗೆ ಪ್ರೇರೇಪಣೆ ಮಾಡುತ್ತೆ ಅಂತ ಹೇಳ್ಬೋದು. ಈ ಕಾರಣ ಪೌರೋಹಿತ್ಯ ಶಬ್ದವೇ ಹಾಗೆ, ಪುರದ ಹಿತವನ್ನು ಬಯಸುವುದು. ಇವತ್ತು ಅದಕ್ಕೆ ಬೇರೆ 100 ಅರ್ಥ ಬಂದಿರ್ಬೋದು, ಅದನ್ನು ಬೇರೆ ಮಾರ್ಗಕ್ಕೆ ಹೋಗಿರ್ಬೋದು. ಅದು ಕಾಲಾನುಕ್ರಮೇಣ ಸಮಾಜದ ಪರಿಸ್ಥಿತಿಗೆ ಅನುಗುಣವಾಗಿ ಅದು ಬದಲಾಗಿರುತ್ತೆ. ಆದರೆ ಶಾಸ್ತ್ರದ ಮೂಲೋದ್ದೇಶದಲ್ಲಿ ಬ್ರಾಹ್ಮಣನಿಗೆ ಹೇಳಿರುವುದು ಪೌರೋಹಿತ್ಯ ಕರ್ತವ್ಯ ಹೊರತು ಅದು ವೃತ್ತಿಯಲ್ಲ ಅಂತ ನಾನು ಭಾವಿಸ್ತೇನೆ. ಅಷ್ಟೇ ಯಾಕೆ ಶಂಕರಾಚಾರ್ಯರು ಬ್ರಾಹ್ಮಣೇನ ನಿಷ್ಕಾಮೇನ ಷಡಂಗೋ ಅಧ್ಯೇತವ್ಯ ಜ್ಞೇತವ್ಯಶ್ಚ ಅಂತ ಹೇಳಿ ನಿಷ್ಕಾಮದಿಂದ ಷಡಂಗವಾದ ವೇದವನ್ನು ಅಧ್ಯಯನ ಮಾಡಬೇಕು, ಅದನ್ನು ಹೇಳ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಹೀಗೆ ಒಂದು ವೇದವನ್ನು ಕಲೀಲಿಕ್ಕೆ 12 ವರ್ಷ ಬೇಕು, ನಂತರ ಷಡಂಗ ಇದನ್ನೆಲ್ಲ ಕಲೀಲಿಕ್ಕೆ ಅವನ ಜೀವನ ಪೂರ್ತಿಯನ್ನು ಅದಕ್ಕೆ ಮುಡುಪಾಗಿಡಬೇಕು ಅಂತ ಹೇಳಿ ಆಚಾರ್ಯ ತ್ರಯರು ಎಲ್ಲರೂ ಅದನ್ನೇ ಹೇಳಿರುವ ಕಾರಣ ಪೌರೋಹಿತ್ಯ ಎನ್ನುವುದು ಬಹಳ ಸಂಕುಚಿತ ಅರ್ಥದಲ್ಲಿ ವೃತ್ತಿ ಅಂತ ಹೇಳಬೇಕಾಗುತ್ತೆ. ಈ ಕಾರಣ ವಿದ್ವಾಂಸರಾದರವರು ಪೌರೋಹಿತ್ಯವನ್ನು ವೃತ್ತಿ ಅಂತ ಹೇಳುವುದು, ಇವತ್ತು ಎಲ್ಲ ವೃತ್ತಿಯನ್ನು ನಾವು ಗೌರವಿಸುವ ಸಮಯದಲ್ಲಿ ಆ ಪೌರೋಹಿತ್ಯವನ್ನು ಬ್ರಾಹ್ಮಣಕ್ಕೆ ಶಾಸ್ತ್ರದಲ್ಲಿ ಹೇಳಿರುವಂತೆ ಅದನ್ನು ಕರ್ತವ್ಯ ಬಿಟ್ಟರೆ ಈ ಹೊಸ ಅರ್ಥದ ಕೆಲಸವಾಗಲಿ ವೃತ್ತಿಯಾಗಲಿ ಅಲ್ಲ ಅಂತ ನಾನು ಭಾವಿಸ್ತೇನೆ. ಈ ಮೂಲಕ ನಮ್ಮ ಗುರುಗಳು ಕೇವಲ ಪೌರೋಹಿತ್ಯವನ್ನು ಅಷ್ಟೇ ಅಲ್ಲ, ಅವರು ಸಮಾಜೋನ್ಮುಖಿಯಾದ ಎಲ್ಲ ಕೆಲಸವನ್ನು VHP ಮೂಲಕ, ವಿಶ್ವ ಹಿಂದೂ ಪರಿಷತ್ತಿನ ಮೂಲಕ ಗುರುತಿಸಿಕೊಂಡು ಆ ಮೂಲಕ ಸಮಾಜೋನ್ಮುಖಿಯಾದ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಬಹಳಷ್ಟು ಕೆಲಸವನ್ನು ಅವರು ಮಾಡ್ತಾನೆ ಇದ್ದಾರೆ. ಹೀಗಿದ್ದರೂ ಅದೆಲ್ಲ ಬೇರೆ ಆಗಿರ್ಬೋದು, ಆದರೆ ಪೌರೋಹಿತ್ಯವನ್ನು ಅವರು ವೃತ್ತಿ ಅಂತ ಹೇಳಿರುವುದು ಶಾಸ್ತ್ರದ ವಿರುದ್ಧವಾದ ಒಂದು ಭಾಷೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ತೆ.